ಹಾಯ್ ಸರ್, ಹಲೋ. ಏನ್ ಮಾಡ್ತಾ ಇದ್ದೀರಿ ಸರ್? ನಾನು ಈಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಡೇಟಾನ ಫಿಲ್ಟರ್ ಮಾಡ್ತಿದ್ದೀನಿ. ಅಂದರೆ ಇಲ್ಲಿ ಡೇಟ್ ಕಾಣಿಸ್ತಿದೆಯಾ? ಸೊ ಇಲ್ಲಿ ಡೇಟ್ ಇರ್ತಕ್ಕಂಥ ಮಾಹಿತಿಯನ್ನು ನಾನು ಡೇ, ಮಂತ್ ಮತ್ತು ಇಯರ್ಗೆ ಕನ್ವರ್ಟ್ ಮಾಡಿ ಸಪ್ರೇಟ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಿದ್ದೀನಿ. ಸೊ ಈ ರೀತಿ ಮಾಡಿ ಕೆಲವೊಂದು ಸತಿ ನಮ್ಗೆ ಏನಾಗುತ್ತೆ, ಡೇಟಾ ಫಿಲ್ಟರ್ ಮಾಡಬೇಕಾಗುತ್ತೆ. ಅಂದರೆ ಡೇ ಸಪ್ರೇಟ್, ಮಂತ್ ಸಪ್ರೇಟ್, ಇಯರ್ ಸಪ್ರೇಟ್ ಮಾಡಬೇಕಾಗುತ್ತೆ. ಸೊ ಅದನ್ನು ನಾವು ಶಾರ್ಟ್ಕಟ್ ಮೆಥಡ್ ಮೂಲಕ ಹೇಗೆ ಮಾಡ್ಬೋದು, ಮೆನ್ಯುವಲ್ಲಿ ಮಾಡೋದು ಸಾಕಷ್ಟು ಟೈಮ್ ಆಗುತ್ತೆ, ಹೌದಲ್ಲ? ಸೊ ಅದನ್ನು ನಾನು ಶಾರ್ಟ್ಕಟ್ ಆಗಿ ಮಾಡಿ ತೋರಿಸ್ತೀನಿ ನೋಡಿ. ಈಗ ಸೊ ಮೊದಲಿಗೆ ಡೇ ಅನ್ನ ಕಂಡುಹಿಡಿಯೋಣ. ಈ ಕೊಟ್ಟಿರ್ತಕ್ಕಂಥ ಒಟ್ಟು 17 ಮಾಹಿತಿ ಏನಿದೆಯಲ್ಲ, ಸೊ ಈ 17 ಇನ್ಫಾರ್ಮೇಶನ್ ಅಲ್ಲಿ ನಾನೀಗ ಡೇ ಅನ್ನ ಡಿವೈಡ್ ಮಾಡಿ ತೋರಿಸ್ತೀನಿ. ಅಂದ್ರೆ ಡೇ ನ ಸಪ್ರೇಟ್ ಮಾಡಿ ತೋರಿಸ್ತೀನಿ ನೋಡಿ. ಮೊದಲಿಗೆ ಈಜಿಕಲ್ ಟು ಹಾಕಬೇಕು. ಸೊ ಈಜಿಕಲ್ ಟು ಬರ್ದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡಬೇಕು, ನಮ್ಗೆ ಡೇ ಕಂಡುಹಿಡಿದಿದೆ. ಸೊ ಹಾಗಾಗಿ ನನ್ನ ಡೇ ಅಂತ ಬರ್ತಿದ್ದೀನಿ. ಸೊ ನೆಕ್ಸ್ಟ್ ಓಪನ್ ಬ್ರಾಕೆಟ್, ನೆಕ್ಸ್ಟ್ ಸೆಲೆಕ್ಟ್ ವ್ಯಾಲ್ಯೂ, ನೆಕ್ಸ್ಟ್ ಕ್ಲೋಸ್ ಬ್ರಾಕೆಟ್, ಎಂಟರ್ನ ಹಿಟ್ ಮಾಡ್ತಿದ್ದೀನಿ. ಎಂಟರ್ ಹಿಟ್ ಮಾಡಿದ್ರೆ ಅಂದರೆ ಈ ಮಾಹಿತಿಯಲ್ಲಿ 8 ಅನ್ನುವಂಥದ್ದು ಡೇಗೆ ಸಂಬಂಧಿಸಿದ್ದು, 2 ಅನ್ನುವಂಥದ್ದು ಮಂತ್ಗೆ ಸಂಬಂಧಿಸಿದ್ದು ಅಂತ ನಾವು ನೋಡ್ತೀವಿ, ಹೌದಿಲ್ಲ? ಸೊ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಅಗೇನ್ ಇಲ್ಲಿ ಪ್ಲಸ್ ಐಕನ್ ಬಂದಮೇಲೆ ಡಬಲ್ ಕ್ಲಿಕ್ ಮಾಡೋಣ. ಸೊ ಈ ಮಾಹಿತಿಯಲ್ಲಿರ್ತಕ್ಕಂಥ ಅಂದರೆ ಈ ಡೇಟ್ ಮಾಹಿತಿಯಲ್ಲಿರ್ತಕ್ಕಂಥ ಎಲ್ಲ ಡೇಗಳು ಇಲ್ಲಿ ನಮಗೆ ಶೋ ಆದವು, ಹೌದಿಲ್ಲ? ಸೊ ಅಗೇನ್ ಇಲ್ಲಿ ಮಂತ್ ಅನ್ನು ಕಂಡುಹಿಡೋಣ. ಮಂತ್ ಕಂಡುಹಿಡಬೇಕಾದ್ರೆ ಈಜಿಕಲ್ ಟು ಪ್ರೆಸ್ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ MONTH ಅಂತ ಬರೆದ್ಬಿಟ್ಟು ಸೊ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಇಲ್ಲಿ ಓಪನ್ ಬ್ರಾಕೆಟ್ ಹಾಕ್ಬೇಕೀಗ. ಓಪನ್ ಬ್ರಾಕೆಟ್, ನೆಕ್ಸ್ಟ್ ಸೆಲೆಕ್ಟ್ ವ್ಯಾಲ್ಯೂ, ಕ್ಲೋಸ್ ಬ್ರಾಕೆಟ್, ಎಂಟರ್ ಹಿಟ್ ಮಾಡಬೇಕು. ಸೊ ಇಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ 2 ಅನ್ನೋದು ಮಂತ್ಗೆ ಸಂಬಂಧಿಸಿದ್ದು. ಸೊ ಅಗೇನ್ ಇಲ್ಲಿ ಕೂಡ ಪ್ಲಸ್ ಐಕನ್ ಬಂದಮೇಲೆ ಡಬಲ್ ಕ್ಲಿಕ್ ಮಾಡೋಣ. ಸೊ ಇಲ್ಲಿ ನೋಡಿ, ಇವೆಲ್ಲ ಈ ಒಂದು ಮಾಹಿತಿಯಲ್ಲಿರ್ತಕ್ಕಂತಹ ಏನು ಈ ಡೇಟ್ ಇದೆ ಡೀಟೇಲ್ ಆಗಿ. ಸೊ ಇಲ್ಲಿರ್ತಕ್ಕಂತಹ ಈ 2 ಅಂತಕ್ಕಂಥದ್ದು ಇಲ್ಲಿ ಏನು ಮಂತ್, ಇಲ್ಲಿ 3 ಅಂತಕ್ಕಂಥದ್ದು ಮಂತ್, ಸೊ ಇಲ್ಲಿ 6 ಅಂತಕ್ಕಂಥದ್ದು ಮಂತ್, ಇಲ್ಲಿ 7 ಅಂತಕ್ಕಂದ್ರೆ ಈ ಡೇಟ್ ನ ಬಿಗಿನಿಂಗ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಅಂಕಿ ಅಂಶಗಳು ಮಂತ್ಗೆ ರಿಲೇಟೆಡ್ ಆಗಿರುವಂಥದ್ದು. ಸೊ ಮಿಡಲ್ ಅಲ್ಲಿ ಇರ್ತಕ್ಕಂಥ ಡೇಗೆ ರಿಲೇಟೆಡ್ ಆಗಿರುವಂಥದ್ದು. ಸೊ ಹಾಗೇನೆ ಇಯರ್ ಕೂಡ ಕಂಡುಹಿಡೋಣ. ಸೊ ಅಗೇನ್ ಈಜಿಕಲ್ ಟು ಬರೆದ್ಬಿಟ್ಟು YEAR ಇಯರ್ ಅಂತ ಬರೆದ್ಬಿಟ್ಟು ಓಪನ್ ಬ್ರಾಕೆಟ್, ಸೆಲೆಕ್ಟ್ ವ್ಯಾಲ್ಯೂ, ಸೊ ನೆಕ್ಸ್ಟ್ ಕ್ಲೋಸ್ ಬ್ರಾಕೆಟ್, ಎಂಟರ್ ಹಿಟ್ ಮಾಡೋಣ. ಸೊ ನೋಡಿ ಇಲ್ಲಿ 1949 ಅನ್ನುವಂಥದ್ದು ಇಲ್ಲಿ ನಮಗೆ ಇಯರ್ ಸಿಕ್ತು. ಸೊ ಹಾಗೆ ಇಲ್ಲಿ ಕೂಡ ಪ್ಲಸ್ ಐಕನ್ ಬಂದಮೇಲೆ ಡಬಲ್ ಕ್ಲಿಕ್ ಮಾಡೋಣ. ಸೊ ಏನಾಯ್ತು, ಎಲ್ಲ ಇಸ್ವಿ ಕೂಡ ಸಪ್ರೇಟ್ ಆಯಿತು. ಅಂದರೆ ಈ 2ನೇ ಕಾಲಮ್ ಅಂದರೆ ಬಿ ಕಾಲಮಲ್ಲಿ ಇರ್ತಕ್ಕಂತಹ ಇಡೀ ಮಾಹಿತಿ ಅಥವಾ ಡೇಟಾನ ನಾವು ಡೇ, ಮಂತ್, ಇಯರ್ ಅಂತ ಹೇಳ್ಬಿಟ್ಟು ಈ ರೀತಿ ಸಪ್ರೇಟ್ ಆಗಿ ಮಾಹಿತಿಯನ್ನು ಫಿಲ್ಟರ್ ಮಾಡಿದ್ವಿ, ಹೌದಾ? ಸೊ ಈ ರೀತಿಯಾಗಿ ನಾವು ಇರ್ತಕ್ಕಂಥ ಮಾಹಿತಿಯನ್ನು ಫಿಲ್ಟರ್ ಮಾಡ್ಬೋದು. ಸೊ ಇನ್ನೊಂದೇನಪ್ಪ ಅಂದರೆ ಇದನ್ನು ನಾವು ಮೆನ್ಯುವಲ್ಲಿ ಮಾಡಿದ್ರೆ ಸಾಕಷ್ಟು ಟೈಮ್ ಆಗುತ್ತೆ. ಸೊ ಇಲ್ಲಿ ಟೈಮನ್ನು ಉಳಿಸ್ಬೋದು, ಸ್ಮಾರ್ಟ್ ಆಗಿ ವರ್ಕ್ ಮಾಡ್ತಾ ಹೋಗಬೇಕಾಗಿದೆ. ಸೊ ಹಾಗಾಗಿ ಈ ರೀತಿ ಫಾರ್ಮುಲಾವನ್ನು ಯೂಸ್ ಮಾಡ್ಕೊಂಡು ನಾವು ಕ್ವಿಕ್ ಆಗಿ ನಮ್ಮ ಒಂದು ಕೆಲಸವನ್ನು ಮಾಡಬಹುದಾಗಿದೆ ಅಂತ ಹೇಳ್ತಾ. ಸೊ ಇಫ್ ಯು ಲೈಕ್, ಯು ಕ್ಯಾನ್ ಶೇರ್ ಅಂಡ್ ಸಬ್ಸ್ಕ್ರೈಬ್. ಐ ಥಿಂಕ್ ದಿಸ್ ವಿಡಿಯೋ ಆಲ್ಸೋ ಹೆಲ್ಪ್ಫುಲ್ ಫಾರ್ ಯು ಅಂತ ಹೇಳ್ತಾ. ಥ್ಯಾಂಕ್ ಯು.